ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಿಚಿತ್ರ ಕನ್ನಡಿಗ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಇವತ್ತು ನಮ್ಮಮ್ಮ ಹತ್ರ ಮಾಡಿಸ್ತಾ ಇದ್ದೀರಿ. ಇಷ್ಟು ದಿನ ನಮ್ಮ ಫ್ರೆಂಡ್ಸ್ ಅವ್ರ ಮಮ್ಮಿ ಹತ್ರ ಮಾಡಿಸಿದ್ದಾಯಿತು, ಇವತ್ತು ನಮ್ಮಮ್ಮಿ ಹತ್ರ ಮಾಡಿಸ್ತಾ ಇದ್ದೀರಿ. ಏನಪ್ಪ ಮಾಡಿಸ್ತಾ ಇದ್ದೀನಿ ಅಂತಂದರೆ, ಅದನ್ನು ನೋಡಿರ್ತೀರಾ ತಮ್ಮನೇಲಿ. ಸೊ ರೊಟ್ಟಿ ಮಾಡ್ತಿದ್ದಾರೆ. ಇದೊಂಥರ ಡಿಫ್ರೆಂಟ್ ಟೈಪ್ ಆಫ್ ರೊಟ್ಟಿ, ಏನಂದರೆ ಕಳೆ ಬೀಜದ ರೊಟ್ಟಿ ಅಂತೆ. ಸೊ ಬನ್ನಿ ನೋಡೋಣ ನಮ್ಮಮ್ಮ ಹೇಗೆ ಮಾಡ್ತಾಯಿದ್ದಾರೆ ಅಂತ. ನಮ್ಮ ಬಾಯ್ಸ್ ಎಲ್ಲ ಬರ್ತಾ ಇದ್ದಾರೆ. ಸೊ ಮದರ್ ಇಂಡಿಯಾ ರೆಡಿನಾ? ರೆಡಿ. ಸೊ ಎಲ್ರಿಗೂ ಹಾಯ್ ಮಾಡಿಬಿಡಿ. ಹಾಯ್ ಎವ್ರಿವನ್. ಇಂಗ್ಲೀಷು. ಸೊ ಇವತ್ತೇನು ಮಾಡ್ತಾ ಇರೋದು? ಕಡಲೆ ಬೀಜ ರೊಟ್ಟಿ. ಸೊ ಅದಕ್ಕೆ ಬೇಕಾಗಿರೋ ಐಟಮ್ಸ್: 1 ಕಪ್ಪು ಕಡಲೆ ಬೀಜ, ಓಕೆ, ಅದ್ರ 2ರಷ್ಟು ಅಕ್ಕಿ ಹಿಟ್ಟು, ಎಳ್ಳು, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಖಾರದ ಪುಡಿ ಮತ್ತೆ ಉಪ್ಪು. ಓಕೆ, ಬೇಕಾದ್ರೆ ಒಂಚೂರು ಚಿಲ್ಲಿ ಫ್ಲೇಕ್ಸ್ನ ಆಡ್ ಮಾಡ್ಕೋಬಹುದು, ಅಂದ್ರೆ ಖಾರ ಇದ್ರೆ ಖಾರ ಬರಲಿ ಅಂತ, ಅದಕ್ಕೋಸ್ಕರ. ಸೊ ಇಷ್ಟು ಫಸ್ಟು ಕಡಲೆ ಬೀಜ ಹುರ್ಕೋಬೇಕು. ಹುರ್ಕೊಂಡ್ಬಿಟ್ಟು ಆಮೇಲೆ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಸರಿ, ಓಕೆ. ಇವಾಗ ಕಮ್ಮಿ ಉರಿಯಲ್ಲಿ ಹುರ್ಕೋಬೇಕಾ ಅಥವಾ ಜಾಸ್ತಿ? ಬಾಣ್ಲಿ ಕಾಯೋವರೆಗೂ ಸ್ವಲ್ಪ ಉರಿ ಏರಿಸ್ತೀವಿ. ಬಾಣ್ಲಿ ಕಾದ್ಮೇಲೆ ಸಣ್ಣ ಉರಿ ಮಾಡ್ಕೊಂಡು, ಇಲ್ಲ ಅಂದ್ರೆ ಸೀದೋಗ್ಬಿಡುತ್ತಲ್ಲ, ಸೀದಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಅಂತ. ಕಡಲೆ ಬೀಜ ಸೀಬಾರ್ದು. ಸೊ ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಹೌದು. ತುಂಬಾ ಉರಿಬಾರ್ದು, ಯಾಕಂದ್ರೆ ಸೀದ್ದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸಾಕು ಇಷ್ಟು ಮಾತ್ರ. ಸೊ ಇದು ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋಣ. ಏನು ಮಾಡ್ಕೊತಾ ಇದ್ದೀರಾ? ಇದು ಒಟ್ಟು ತೆಗಿಬೇಕಲ್ವಾ, ಅದಕ್ಕೆ ಸ್ವಲ್ಪ ಈಗ ಕಡಲೆ ಬೀಜ ಪುಡಿ ಮಾಡ್ಕೋಬೇಕು. ಅದಕ್ಕೆ ಎಲ್ಲ ಕೇರಿದ್ದೀನಿ. ಕೇರ್ಬಿಟ್ಟು ಒಟ್ಟೆಲ್ಲ ತೆಗೆದು ಇವಾಗ ಇದನ್ನ ಪುಡಿ ಮಾಡ್ಕೊಳ್ಳೋಣ. ಗೈಸ್ ನೋಡಿ, ಈ ಥರ ಸ್ವಲ್ಪ ನುಣ್ಣಗೆ ಮಾಡ್ಕೋಬೇಕು, ಯಾಕಂದರೆ ತರಿ ಆಯಿತು ಅಂದ್ರೆ ಲಟ್ಸೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಒಂದು ಸ್ವಲ್ಪ ನುಣ್ಣಗಿರಲಿ. ಈ ಕಡಲೆ ಬೀಜ ಆಯ್ತಲ್ಲ, ಇದಕ್ಕೆ ನಾನು ಹೇಳದ್ನಲ್ಲ ಅವಾಗಲೇ 1 ಕಪ್ ತೊಗೊಂಡಿದ್ವಿ, ಅದು 2 ಕಪ್ ಅಷ್ಟು ಅಕ್ಕಿ ಹಿಟ್ಟು. ಇಟ್ಟಾದ್ಮೇಲೆ ಎಳ್ಳು, ಜೀರಿಗೆ, ಅವಾಗಲೇ ತೋರಿಸಿದ್ನಲ್ಲ, ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ದೆ, ಕರ್ಬೇವಿನ ಸೊಪ್ಪು. ಓಕೆ, ಮತ್ತೆ ಕೊತ್ತಂಬರಿ ಎಲ್ಲನೂ ಇವಾಗೆ ಹಾಕ್ಬಿಡೋದಾ? ಎಲ್ಲ ಇವಾಗೆ ಹಾಕಿ ಕಲಿಸ್ಬೇಕು. ಓಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಅಲ್ಲ, ಇವಾಗ ಅಕಸ್ಮಾತ್ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಅದ್ರ ಬದಲು 1 ಗ್ಲಾಸ್ ಅಕ್ಕಿ. ಉಪ್ಪಲ್ಲ, ಒಬ್ಬೊಬ್ರು ಉಪ್ಪು ಕಮ್ಮಿ ತಿಂತಾರೆ, ಒಬ್ಬೊಬ್ರು ಉಪ್ಪು ಜಾಸ್ತಿ ತಿಂತಾರೆ. ಸೊ ಅದು ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಅವ್ರ ರುಚಿಗೆ ಹೆಂಗೆ ಬೇಕು ಹೋಗುತ್ತೋ ಆ ಥರ ನೋಡಿಕೊಂಡು. ಈಗ ನೆಕ್ಸ್ಟ್ ಖಾರದ ಪುಡಿ ಹಾಕ್ಬೇಕು. ಖಾರದ ಪುಡಿನೂ ರುಚಿಗೆ ತಕ್ಕಷ್ಟು? ಇಲ್ಲ, ನಿಮ್ಮ ಖಾರ ಎಷ್ಟು ತಿಂತೀರೋ ಅಷ್ಟು. ಸೊ ಉಪ್ಪು ಎಷ್ಟು ತಿಂತಾರೋ ಅಷ್ಟು, ಖಾರನೂ ಎಷ್ಟು ತಿಂತಾರೋ ಅಷ್ಟು. ಅಕಸ್ಮಾತ್ ಖಾರ ನಿಮಗೆ ಸ್ಪೈಸಿ ಬೇಕು ಅಂದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ನಮಗೆ ಸ್ಪೈಸಿ ಬೇಡ ಅಂದರೆ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ. ನೋಡಿ ಗೈಸ್, ನಮ್ಮಮ್ಮಗೆ ಇವಾಗ ಅದರೊಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಇವಾಗ ಇದ್ರೊಳಗಡೆ ಏನೋ ಕಂಡು ಹಿಡಿದ್ರು. ಅದರೊಳಗಡೆ ಕೈಗೆ ಹಾಕೋ, ಪರವಾಗಿಲ್ಲ. ಕರೆಕ್ಟಾಗಿ ತೊಗೊಂಡಿದ್ರು. ಇವಾಗ ನೋಡಿ, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕೊಂಡಿದ್ದಾರೆ. ಖಾರದ ಪುಡಿನೂ ಹಾಕಿ ಚಿಲ್ಲಿ ಫ್ಲೇಕ್ಸ್ನ ಸುಮ್ಮನೆ ಸ್ವಲ್ಪ ಬಾಯ್ಸ್ ಎಲ್ಲ ಬಂದು ತಿಂದು ಗೊತ್ತಿಲ್ಲ ಎಷ್ಟು ಖಾರ ಇದೆಯಾ ಅಂತ. ನೋಡುವ, ಕೇಳೋಣ ನಮ್ಮ ಬಾಯ್ಸ್. ಒಟ್ಟಿಗೆ ಗುರ್ಸ್ಕೊಂಡು ಕಳ್ಸ್ಕೊಬೇಕಾ?
ಈಗ ಸ್ವಲ್ಪ ಬಿಸಿನೀರನ್ನ ಬಿಸಿ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಬಿಸಿನೀರನ್ನ ಬಿಸಿ ಮಾಡ್ಕೊಳ್ಳೋಣ. ಬಿಸಿನೀರನ್ನ ಬಿಸಿ ಮಾಡ್ಕೊಂತೀರಾ? ಸಾರಿ, ನೀರನ್ನ ಬಿಸಿ ಮಾಡ್ಕೊಳ್ಳೋಣ. ಇಟ್ಟಿದ್ವಲ್ಲ ಅದು ಇವಾಗ ಬಿಸಿ ಆಗಿದೆ. ಸೊ ಇವಾಗ ಬಿಸಿನೀರು ಹಾಕಿ ಕಲ್ಸ್ಕೋಬೇಕು. ಎಸ್. ಯಾಕೆ ಬಿಸಿನೀರು ಹಾಕೋಬೇಕು? ಅಂದರೆ ತಣ್ಣೀರು ಹಾಕಿದ್ರೆ ಅಷ್ಟು ಗಟ್ಟಿ ಬರೋದಿಲ್ಲ. ಬಿಸಿನೀರು ಹಾಕಿದ್ರೆ ಒಂಥರ ಗಟ್ಟಿ ಇರುತ್ತೆ. ಏನು ಗಟ್ಟಿ? ಅಂದರೆ ರೊಟ್ಟಿ ತೆಳ್ಳಗೆ ಬರುತ್ತೆ ಅಂತ. ಇಲ್ಲ ಅಂದರೆ ಮುರಿದೋಗ್ಬಿಡುತ್ತೆ. ಅದಕ್ಕೆ ಬಿಸಿನೀರು ಹಾಕಿ ಕಲ್ಸ್ಕೊಂಡ್ರೆ ಏನು ಕಟ್ಟಾಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ನೋಡಿ ಈ ಥರ ಹಿಂಗೆ ಗಟ್ಟಿಯಾಗಿ ಕಲ್ಸ್ಕೋಬೇಕು ಅಲ್ವಾ ಅಮ್ಮಿ? ನಾದಬೇಕು ಹಂಗೆ. ಟೇಸ್ಟ್ ನೋಡಿ ಹಿಂಗೆ ಚೆನ್ನಾಗಿ ನಾದ್ಮೇಲೆ ಈ ಥರ ಹಿಂಗೆ ಪಾಟ್ ಮಾಡಾಗಿ ಇಟ್ಕೊಂಡು ಇವಾಗ ನಮ್ಮಮ್ಮ ಹೊಸಿತಾ ಇದ್ದಾರೆ. ಫಸ್ಟು ಕವರಿಗೆ ಎಣ್ಣೆ ಹಾಕ್ಬಿಟ್ಟು ಹಿಂಗೆ ರಬ್ ಮಾಡಿ ಆಮೇಲೆ ಇವಾಗ ಉಂಡೆ ಮಾಡಿರ್ತೀರಲ್ಲ ಅದನ್ನ ಅದಕ್ಕೆ ಮೊದಲು ಹೆಂಚು ಕಾಯಕ್ಕೆ ಇಟ್ಕೊಳ್ಳೋಣ. ಓಕೆ. ಎಣ್ಣೆ ಜಾಸ್ತಿ ಬೇಡ, ಯಾಕಂದರೆ ಕಡಲೆ ಬೀಜ ಎಣ್ಣೆ ಬಿಡುತ್ತಲ್ವಾ, ಆಯಿಲ್ ಬಿಟ್ಕೊಳ್ಳುತ್ತಲ್ವಾ. ಸೊ ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳೋಣ. ಹೊಸಿಯಕ್ಕೆ ಹಾಕ್ತೀವಲ್ಲ ಅಷ್ಟೇ ಸಾಕು. ನೋಡಿ ಗೈಸ್, ಇಷ್ಟು ಅಗಲವಾಗಿ ರೊಟ್ಟಿ ಮಾಡಿದ್ರೆ ತಟ್ಟೆನೇ ಬೇಕಾಗಲ್ಲ, ಬರೀ ರೊಟ್ಟಿ ಇಟ್ಕೊಂಡೇ ತಿನ್ಬೋದು. ಇವತ್ತು ವುಮೆನ್ಸ್ ಡೇ ಏನು ಸ್ಪೆಷಲ್? ಅದೇ ಇವಾಗ ಮಾಡ್ತಿದ್ದೀನಲ್ಲ ಅದೇ ಸ್ಪೆಷಲ್. ಅಲ್ಲ, ವುಮೆನ್ಸ್ ಡೇಗೆ ಮೆನ್ಸ್ ಹತ್ರ ತಾನೇ ಮಾಡಿಸ್ಬೇಕು, ನೀವೇ ಮಾಡ್ತಾಯಿದ್ದೀರಾ. ಏನು ಮಾಡೋದು, ನಮ್ಮ ಮನೇಲಿರೋ ಜನ ಮಾಡಲ್ಲ ಅಂತಾರೆ, ಅದಕ್ಕೆ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ರಬೀಶ್. ನೋಡಿ ಗೈಸ್, ಹೆಂಗೆ ಗೊತ್ತಾ ಬಯಸೋದು, ಈ ಥರ ಹಿಂಗೆ ಹಾಕಿರ್ತಾರಲ್ಲ ಆವಾಗ ಹಿಂಗೆ ನೀಟಾಗಿ ಹಿಂಗೆ ಅಂತ ಇರಬೇಕು. ಹಿಂಗೆ ಅಂದು ಒಂದು ಸ್ವಲ್ಪ ಹೊತ್ತು ಬೇವರೆಗೂ ಕಾಯ್ಬೇಕು. ಅದೇ ಅಂತ ಗೊತ್ತಾದ್ಮೇಲೆ ಏನು ಮಾಡಬೇಕು ಗೊತ್ತಾ, ಹಿಂಗೆ ಕಡ್ಚಾಕ್ಬೇಕು, ಹಿಂಗೆ ಹಾಕ್ಬೇಕು. ಅಂದರೆ 5 ಗಂಟೆಗೆ ಬರೋಕ್ಕೆ ಹೇಳಿದ್ರೆ ಇಷ್ಟೋದಕ್ಕೆ ಬಂದವ್ರೆ. 5 ನಿಮಿಷಕ್ಕೆ ಬರೋನು ಬಂದಿಲ್ಲ ಇನ್ನು. ಅವ್ನು ಹೇಳೋ ಮುಂಜಾನೆ ಎಂಟಿಗೆ ಲೇಟ್ ಆಗಿದ್ದು? ಚುಕ್ಕಿಗೆ ಸ್ನಾನ ಮಾಡಿಸ್ತಾ ಇದೆ. ಅದಕ್ಕೆ ಎಷ್ಟೊತ್ತು ಬೇಕು ಸ್ನಾನ ಮಾಡ್ಸೋಕ್ಕೆ? ಮಿನಿಮಮ್ 2 ಅವರ್ ಬೇಕು. ಮಿನಿಮಮ್ 2 ಅವರ್. ಚುಕ್ಕಿನ ವಾಷಿಂಗ್ ಮಿಷಿನ್ ಹಾಕಿ ಗುರು ಅನ್ಸಿದ್ರೆ ಹಾಗೆ ವಾಷಿಂಗ್ ಮಿಷಿನ್ ಗುರ್ರ ಅಂತ ಅನ್ಸ್ಬಿಡು. ನಮ್ಮ ಅಕ್ಕ ನಿನ್ನ ದೊಡ್ಡ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ಗುರ್ರ. ಅಲ್ಲ, ನಮ್ಮ ಅಕ್ಕ ನಿನ್ನ ದೊಡ್ಡ ವಾಷಿಂಗ್ ಮಿಷಿನ್ಗೆ, ನಮ್ಮ ಅಪ್ಪ ನಿನ್ನ ಫ್ಲೋರ್ ಬಿಲ್ಗೆ ಗುರ್ರ ಅನ್ಸ್ತಾರ. ಆಮೇಲೆ ಹೋ ತುಕು ನೈಕಿ ಚೈತನ್ಯ ಬಂದ. ಏಷ್ಯನ್ ನೋಡಿದ್ರೆ ಗೊತ್ತಾಗಲ್ವಾ ಹೆಂಗ್ ಅಂತ. ಸೊ ಫೈನಲಿ ಎಷ್ಟಾಗಿದೆ ಅಮ್ಮಿ? ನಮ್ಮ ಬಾಯ್ಸ್ ಎಲ್ಲರಿಗೂ ಆಸೆ ಆಗಿದ್ಯಾ? ಇನ್ನ ಇದೆ ಮಾಡೋದು. ಅಲ್ಲ ಸರಿ, ಎಷ್ಟಾಗಿದೆ? ಎಣಿಸಿಲ್ಲ ನಾನು. ಸರಿ, ಚೆನ್ನಾಗಿ ಮಾಡ್ತಾ ಇದ್ದೀರಾ. ಸೊ ಬಾಯ್ಸ್ ರೆಡಿನ ತಿನ್ನಕ್ಕೆ ನಮ್ಮ ಅಮ್ಮ ಮಾಡಿರೋದು ಅಪರೂಪಕ್ಕೇನೋ ಚೆನ್ನಾಗಿ ಮಾಡಿದ್ದಾರೆ ಅನ್ಕೊಂಡಿದ್ದೀನಿ. ಏನಿಲ್ಲ, ಅದು ಹೌದು, ಚೆನ್ನಾಗಿ ಮಾಡಲ್ಲ. ಚೆನ್ನಾಗಿ ಮಾಡಿದ್ರೆ ಆಚೆ ತಿಂದು 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 ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಹಪ್ಪಳ ನೋಡಿ ಗೈಸ್, ಚೈತನ್ಯನೇ ಹೇಳ್ತವನೆ, ಇದ್ರಿಂದಾನೇ ಗೊತ್ತಾಗುತ್ತೆ ನಮ್ಮ ಹಪ್ಪಳ ಇಷ್ಟೊಂದು ಇದಿರ್ತದೆ. ಹಪ್ಪಳ ಕರುಂತಾನೆ ಇರೋದು ಇದು. ನೋಡ್ದ, ನೀನೇ ನನ್ಗೆ ಅಷ್ಟೆಲ್ಲ ಕೇಳ್ಬಿಟ್ಟು ಇವಾಗ ನೀನೇ ನಿಜ ಒಪ್ಕೊಂಡೆ. ನಾವು ಮಾಡಕ್ ಬರಲ್ಲ ಮಜ. ಓಕೆ ತಾನೆ, ನಂಗೆ ಗೊತ್ತು. ಇನ್ನ ಏನ್ ಬೇಕು? ಮಲ್ಟಿಗ್ರೈನ್ಸ್ ಮಿಕ್ಸ್ಡಾ? ನೋಡ್ದ ಒಮ್ಮೆ, ಮಲ್ಟಿಗ್ರೈನ್ಸ್ ಮಿಕ್ಸ್ಡ್ ಅಂತೆ ತರ ಇದೆ ಅಂತ ಹೇಳಿದ್ದು. ಮಿಕ್ಸ್ಡ್ ಅಂತ ಹೇಳಿದ್ನ. ಅದೇನ್ ರೊಟ್ಟಿ ಗೊತ್ತಾ? ಫಸ್ಟ್ ಆಫ್ ಆಲ್ ಅಕ್ಕಿ ರೊಟ್ಟಿ. ಶೇಂಗಾ ರೊಟ್ಟಿನ ಅಕ್ಕಿ ರೊಟ್ಟಿ. ನೋಡ್ರ ಗೈಸ್, ಇವ್ರು ತಿಂತಾ ಇರೋದು ಇದರಿಂದಾನೇ ಗೊತ್ತಾಗುತ್ತೆ ನಮ್ಮ ಅಮ್ಮ ಎಷ್ಟ್ ಚೆನ್ನಾಗ್ ಮಾಡ್ತಾರೆ ಅಂತ. ಆದ್ರೂ ಹೋಗ್ಲಿ, ಚೆನ್ನಾಗಿ ಮಾಡ್ತಾರೆ ಅಂತ ಅದ್ರಿಂದ ಗೊತ್ತಾಗಲ್ಲ ನಮ್ಗೆ. ನಮ್ಗೆ ಗೊತ್ತಿಲ್ಲ ಸರಿ, ಅದಕ್ಕೆ ನಮ್ಗೆ ಏನ್ ಡಿಶ್ ಅಂತ ಹೆಸರು ತಂಗೆ ವುಮೆನ್ಸ್ ಡೇ ಇತ್ತು, ಅದಕ್ಕೆ ನಾವು ಅಮ್ಮನ ವುಮೆನ್ ಅನ್ಕೊಂಡು ಅಲ್ಲೇ ವುಮೆನ್ನೇ
ಸೊ ವುಮೆನ್ಸ್ ಡೇ ನಮ್ಮಮ್ಮ ಒಬ್ರಿಗೆಲ್ಲ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲ ವುಮೆನ್ಸ್ಗೂ ಹ್ಯಾಪಿ ವುಮೆನ್ಸ್ ಡೇ. ಏಯ್ ನೀನ್ ತಿನ್ಕೊ ಮಮ್ಮಿ, ವುಮೆನ್ಸ್ ಡೇ ನಾನೇ ತಿನ್ನೋದ? ಫಸ್ಟ್ ನಿಮ್ಗೆ ಆಮೇಲೆ ನಮ್ಗೆ ಸೊ ನಮ್ಮಮ್ಮ ವುಮೆನ್ಸ್ ಡೇ ಕೇಕ್ ಎಲ್ಲರಿಗೂ ಕೊಡ್ತವ್ರೆ. ಡಯಟ್ ಒಂದು ಕೇಕ್ ನಾನು ಡಯಟ್ ಅಂತ ಡಯಟ್ ಅಂತ ನಾನು ಹೇಳಿದ್ನ ವಿಶಾಲ್. ಇಲ್ಲ ಎಲ್ರಿಗೂ ವುಮೆನ್ಸ್ ಡೇ ವಿಶಸ್ ಮಾಡ್ಬಿಡಿ ನೀವು. ನಮ್ಮ ವಿಡಿಯೋಸ್ ನೋಡೋ ಎಲ್ಲ ಹುಡುಗಿರ್ಗೂ ಹುಡುಗಿಯರ್ಗೂ ಆಂಟಿಜರ್ಗೆ ಹುಡುಗೀಸ್ ಡೇ ಆಂಟೀಸ್ ಡೇ ಎಲ್ಲರಿಗೂ ವುಮೆನ್ಸ್ ಡೇ. ನೋಡಿದ್ರಲ್ಲ ನಮ್ಮಮ್ಮ ಹೇಗ್ ಮಾಡಿದ್ರು ಅಡ್ಗೆ ಅಂತ. ಈ ತರ ಅಡ್ಗೆ ಮಾಡ್ಕೊಂಡೆ ನಾನು ತಿಂದಿ ಹಿಂಗಾಗಿರೋದು. ಸೊ ನೀವು ಈ ತರ ಮಾಡಿ ನಂತರ ಹಾಕ್ತೀರಾ. ಸೊ ಯಾರು ಸಣ್ಣ ಇದ್ದೀರಾ ಹಂಗ್ ಮಾಡಿ, ದಪ್ಪ ಇರೋರು ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಮಾಡಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಶಾಲ್ ಇರು ಮರ್ತೋಗ್ಬಿಟ್ಟ? ಏನು ಹೇಳು ಗಿವ್ ಅವೇನಾ? ಅದೇ ಗಿವ್ ಅವೇ. ಸೊ ಇದ್ರ ಪ್ರೀವಿಯಸ್ ವಿಡಿಯೋಲಿ ಗಿವ್ ಅವೇ ಹೇಳಿದ್ರಿ. ಗಿವ್ ಅವೇಗೆ ಅದು ಲಾಸ್ಟ್ ವಿಡಿಯೋಲಿ ಗಿವ್ ಅವೇ ಮಾಡೋದು. ಸೊ ಇನ್ನ ಟೈಮ್ ಇದೆ ನಿಮ್ಗೆ. ಹೋಗಿ ಕಮೆಂಟ್ ಮಾಡಿ. ಗಿವ್ ಅವೇ ವಿನ್ ಆಗಕ್ಕೆ ಒಂದ್ ಚಾನ್ಸ್ ಇರುತ್ತೆ, ವಿನ್ ಆಗಿ ಅಂತ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ಆಗೋದೆಲ್ಲ ಆಗಲಿ, ಹಾಯಾಗಿರು, ಏನ್ ಎದುರಾಗಲಿ ಖುಷಿಯಾಗಿರು.